2025 4ನೇ ತಿಂಗಳು 7ನೇ ಡೇಟ್ಗಿಂತ ಮುಂಚೆ ನೀವೇನಾದರೂ GPA ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಿಮಗೆ ಈ ಖಾತಾ ಸಿಗುತ್ತಾ? ಅಥವಾ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ನೀವೇನಾದರೂ ಮಾಡಿಸಿದ್ರೆ ಈ ಖಾತಾ ಸಿಗುತ್ತಾ? ಪಿತ್ರಾರ್ಜಿತ ಆಸ್ತಿಗಳಿಗೆ ಈ ಖಾತಾ ಸಿಗುತ್ತಾ? ಎಂಥ ಪ್ರಾಪರ್ಟಿಗಳು ಅಂದರೆ ಇವು, ಈ ಪ್ರಾಪರ್ಟಿಗಳಿಗೆ ಸೇಲ್ ಡೀಡ್ ಇರೋದಿಲ್ಲ ಇಂಡಿವಿಜುವಲ್ ಆಗಿ. ಇಂಥ ಪ್ರಾಪರ್ಟಿಗಳು ಲ್ಯಾಂಡ್ ಲಾರ್ಡ್ ಹೆಸರಲ್ಲಿರುತ್ತೆ. ಇಂಥ ಪ್ರಾಪರ್ಟಿಗಳಿಗೂ ಈ ಖಾತಾ ಸಿಗುತ್ತಾ? ನಮ್ಮ ಪ್ರಾಪರ್ಟಿ ಗುಂಟೆ ಲೆಕ್ಕದಲ್ಲಿದೆ, ಹಾಗಿದ್ರೆ ಇಂಥ ಪ್ರಾಪರ್ಟಿಗಳಿಗೆ ಈ ಖಾತಾ ಸಿಗುತ್ತಾ? ನಮ್ಮ ಒಂದು ಲೇಔಟ್ಗೆ ಯಾವುದೇ ಅಪ್ರೂವಲ್ ಆಗಲಿ ಕನ್ವರ್ಷನ್ ಆಗಲಿ ಇಲ್ಲ, ಇಂಥ ಪ್ರಾಪರ್ಟಿಗಳಿಗೆ ಈ ಖಾತಾ ಹೇಗೆ ಸಿಗುತ್ತೆ? ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಇದು ತುಂಬಾ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಈ ಮೇಲ್ಗೊಂಡ ಎಲ್ಲ ಒಂದು ಡೀಟೇಲ್ಸ್ನೂ ನಿಯಮ 8ರಲ್ಲಿ ತುಂಬಾ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಯಮ 8ರಲ್ಲಿ 5 ವರ್ಗೀಕರಣ ಅಂದ್ರೆ 11B ರೆಡಿ ಬರುವಂತ 5 ವರ್ಗೀಕರಣಗಳನ್ನ ವಿವರಿಸ್ತಾ ಇದೀವಿ. ಸೊ ಮೊದಲು ಈಗ ನಮ್ಮ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಅಪ್ಲಿಕೇಶನ್ಸ್ ಬರ್ತಿರೋದು ಅಥವಾ ಅತಿ ಹೆಚ್ಚು ಅಪ್ಲಿಕೇಶನ್ಸ್ ಬರ್ತಿರೋದೇ 11B ಸಂಬಂಧಪಟ್ಟಂತದ್ದು. ಸೊ ಎಲ್ಲವೂ ಕೂಡ ನಿಯಮ 8ರಲ್ಲಿ ವಿವರಿಸ್ತಾ ಇದೀವಿ. ಸೊ 8ನೇದಲ್ಲಿ ಮೊದಲನೇ ವರ್ಗೀಕರಣ ಏನು ಅಂತ ಹೇಳಿದ್ರೆ ನೋಂದಾಯಿತ ಪ್ರಮಾಣ ಪತ್ರ ಹೊಂದಿರುವಂತಹ, ಅಂದ್ರೆ ಈಗಾಗಲೇ ಕೆಲವರು ಗ್ರಾಮ ಪಂಚಾಯತಿಗಳು ಕೇಳ್ತಾರೆ, ಮನೆ ಕಟ್ಕೊಂಡಿದ್ದಾರೆ, 30 ವರ್ಷದಿಂದ ವಾಸವಾಗಿದ್ದಾರೆ, ಆದ್ರೆ ಅವರು ಒಪ್ಪಿಗೆ ಪತ್ರದ ಮುಖಾಂತರ ಡಾಕ್ಯುಮೆಂಟ್ ಅಂದ್ರೆ ಓನರ್ ಇಂದ, ಮಾಲೀಕನಿಂದ ಒಪ್ಪಿಗೆ ಪತ್ರ ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅಥವಾ ಒಂದು ನೋಟ್ರಿ ಪತ್ರ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ನಾನು 11B ಕೊಡಬಹುದಾ? ಇಲ್ಲ. ನೋಡಿ, ನಿಯಮದಲ್ಲಿ ಕ್ಲಿಯರ್ ಆಗಿದೆ, ನೋಂದಾಯಿತ ಪತ್ರ ಇರೋರಿಗೆ ಮಾತ್ರ ನಾವು ನಮೂನೆಗಳನ್ನ ವಿತರಣೆ ಮಾಡ್ತಿರೋದು. ಅಕಸ್ಮಾತ್ ನೋಟ್ರಿ ಮಾಡ್ಕೊಂಡಿದ್ದಾರೆ, ಒಪ್ಪಿಗೆ ಪತ್ರದ ಮೇಲೆ ಪರ್ಚೇಸ್ ಮಾಡಿದ್ದಾರೆ, ಇನ್ನೂ ಜಮೀನು ಮೂಲ ಮಾಲೀಕನ ಹೆಸರಲ್ಲಿದೆ ಅಥವಾ RTC ಮೂಲ ಮಾಲೀಕನ ಹೆಸರಲ್ಲಿದ್ರೆ, ನಾನು ಈಗಾಗಲೇ ಹೇಳಿದಂತ ರೀತಿಯಲ್ಲಿ ದಾಖಲೆ ರಹಿತ ಖಾಸಗಿ ಜಮೀನಲ್ಲಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳು ಅಂತ ಏನು ಕಂದಾಯ ಇಲಾಖೆ ಸುತ್ತೋಲೆ ಇದೆ 2022, ಆ ಸುತ್ತೋಲೆ ಪ್ರಕಾರ ಕಂದಾಯ ಗ್ರಾಮ ಉಪಗ್ರಾಮಗಳಿಗೆ ಪ್ರಸ್ತಾವನೆ ಸಲ್ಲಿಸಿ. ಮೊದಲನೇ ವರ್ಗೀಕರಣ ನಮ್ಮ 11B ಯಲ್ಲಿ ಮಾದರಿ ಕಟ್ಟಡ ಉಪವಿಧಿಗಳು ಏನಿದೆ ಅದನ್ನು ಉಲ್ಲಂಘಿಸಿ ಕೃಷಿ ಜಮೀನಲ್ಲಿ ಅಥವಾ ಭೂ ಪರಿವರ್ತಿತ ಜಮೀನಲ್ಲಿ ಕಟ್ಟಿರುವಂತಹ ಕಟ್ಟಡಗಳು. ಸೊ ಮೊದಲನೇ ವರ್ಗೀಕರಣ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮಾದರಿ ಉಪವಿಧಿಗಳನ್ನ ಮಾಡೆಲ್ ಬಿಲ್ಡಿಂಗ್ ಬೈಲಾಸ್ 2015 ಅಂತ ಏನ್ ಕರಿತೀವಿ, ಅದನ್ನ ಉಲ್ಲಂಘನೆ ಮಾಡಿ ಕಟ್ಟಿರುವಂತಹ ಕಟ್ಟಡಗಳನ್ನ ಈ ವರ್ಗೀಕರಣದಲ್ಲಿ ತೆಗೆದುಕೊಳ್ತೇವೆ. ನಂತರದ್ದು ಭೂ ಪರಿವರ್ತಿತ ಅಥವಾ ಭೂ ಪರಿವರ್ತನೆ ಇಲ್ಲದ ಕಂದಾಯ ಭೂಮಿ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ನೋಂದಾಯಿತ ಪ್ರಮಾಣ ಪತ್ರವನ್ನು ಹೊಂದಿರುವಂತಹ ಸ್ವತ್ತುಗಳು. ಇಲ್ಲೂ ಕೂಡ ನೋಂದಾಯಿತ ಪ್ರಮಾಣ ಪತ್ರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀವಿ, ದಯವಿಟ್ಟು ಇದನ್ನ ಪರಿಗಣಿಸಿ. ಅಂಡ್ ಹಲವಾರು ಜನಕ್ಕೆ ಡೌಟ್ ಏನು ಅಂತ ಹೇಳಿದ್ರೆ, ಇದು ನೋಂದಾಯಿತ ಪ್ರಮಾಣ ಪತ್ರ ಕಂದಾಯ ಭೂಮಿಲಿರೋದು ಮಾರಾಟ ಆಗ್ಬೋದಾ? ಸೊ ಅದಕ್ಕೆ ನಾವು ಎಫೆಕ್ಟಿವ್ಲಿ ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತೀವಿ. ಗುಂಟೆಲಿದ್ರು ತೆಗೆದುಕೊಳ್ತೀವಿ, ಸ್ಕ್ವೇರ್ ಮೀಟರ್ ಇದ್ರು ತಗೋತೀವಿ, ಫೀಟಲ್ ಇದ್ರು ತಗೊಳ್ತಾ ಇದೀವಿ. ಬಟ್ ಆದ್ರೆ ಅದಕ್ಕೆ ಯಾವ ರೀತಿ ಏನೇನು ಕ್ರೈಟೀರಿಯಾಸ್ ಇರಬೇಕು ಅನ್ನೋದನ್ನ ನಾವು ಎಫೆಕ್ಟಿವ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. ಥರ್ಡ್ ಒನ್ ಏನು ಅಂತ ಹೇಳಿದ್ರೆ, ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದನೆ ಬಡಾವಣೆ, ಅಂದ್ರೆ ಲೇಔಟ್ ಅಪ್ರೂವಲ್ ಅನ್ನ ತಗೊಂಡಿರ್ತಾರೆ, ಬಟ್ ಅದರ OC ಮತ್ತೆ CC ಗಳನ್ನ ತೆಗೆದುಕೊಳ್ತಾರೆ, ಕಟ್ಟಡವನ್ನ ಸ್ವಾಧೀನಪಡಿಸಿಕೊಂಡಿರ್ತಾರೆ, ಅಂತ ಆಸ್ತಿಗಳನ್ನ ನಾವು 8(3) ಪರಿಗಣಿಸ್ತಿರೋದು. ಸೊ ಮೊದಲನೇದು ಬಿಲ್ಡಿಂಗ್ ಬೈಲಾಸ್ ಉಲ್ಲಂಘನೆ, ಮೂರನೇದು ಲೇಔಟ್ ಅಪ್ರೂವಲ್ ಆಗಿರುತ್ತೆ ಬಟ್ OC CC ನ ಪಡ್ಕೊಂಡಿರಲ್ಲ. ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು OC CC ಸಮಸ್ಯೆಗಳು ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಅಂತ ಆಸ್ತಿಗಳನ್ನ ಈ ವರ್ಗೀಕರಣದಲ್ಲಿ ಪರಿಗಣಿಸ್ತಾ ಇದೀವಿ. ನೆಕ್ಸ್ಟ್ ಸ್ಲೈಡ್. ಸೊ ಇದು 4ನೇ ವರ್ಗೀಕರಣ, ಬಡಾವಣೆಯ ಮಾಲೀಕ. ಉದಾಹರಣೆಗೆ ಒಂದು 50 ಸೈಟ್ ಇದೆ, ಮಾಲೀಕ 20 ಸೈಟನ್ನ ಮಾರಿದಾನೆ, 30 ಸೈಟ್ ಮಾಲೀಕನ ಹೆಸರಲ್ಲೇ ಇದ್ರೆ, ಸೊ 20 ಸೈಟ್ ಏನ್ ಮಾರಿದ್ದಾರೆ ಅವ್ರಿಗೆಲ್ಲರಿಗೂ ನೋಂದಾಯಿತ ಪ್ರಮಾಣ ಪತ್ರ ಇದ್ದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾವು ನಮೂನೆ 11B ಕೊಡ್ತಾ ಇದೀವಿ. ಅದೇ 30 ಸೈಟ್ ಏನ್ ಮಾಲೀಕನ ಹೆಸರಲ್ಲೇ ಇದೆ, ಆ ಸೈಟ್ಗಳಿಗೆ ಸಿಂಗಲ್ ಪ್ಲಾಟ್ ಅಥವಾ ಏಕ ನಿವೇಶನ ಅಂತ ಹೇಳಿ ಒಂದು 11B ಅನ್ನ ಕೊಡ್ತಾ ಇದೀವಿ. ಸೊ ಒಟ್ಟಾರೆ ಮಾಲೀಕನ ಹೆಸರು ಏನ್ 30 ಸೈಟ್ ಇದೆ ಅದಷ್ಟು ವಿಸ್ತೀರ್ಣವನ್ನ ನಮೂದಿಸಿ ನಾವು ಏಕ ನಿವೇಶನವನ್ನ ಕೊಡ್ತಿರೋಂಥದ್ದು. ಒಂದು ವೇಳೆ ಮಾಲೀಕ ಏನಾದ್ರೂ ಆ ಆಸ್ತಿಯನ್ನ ನಮ್ಮ ತೆರಿಗೆ ವ್ಯಾಪ್ತಿಗೆ ಈಗಾಗಲೇ ಬಂದಿದ್ದಂತ ಸಂದರ್ಭದಲ್ಲಿ ಅದನ್ನ ನಾವು ನಮ್ಮ CO ಅವರಿಗೆ ಅಪೀಲ್ ಸಲ್ಲಿಸುವ ಮುಖಾಂತರ ಪರಿಶೀಲಿಸಬಹುದಾಗಿರುತ್ತೆ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. 4ನೇ ವರ್ಗೀಕರಣ ಬಂದು ಬಡಾವಣೆಯ ಮಾಲೀಕನ ಹೆಸರಲ್ಲಿರುವಂತಹ ಆಸ್ತಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ 5ನೇದು ನಾನು ಈಗಾಗಲೇ ಹೇಳಿದ್ದೇನೆ, ಏಕ ನಿವೇಶನ 7/4/2025 ಮುಂಚೆ ಇದ್ದಂತ ಏಕ ನಿವೇಶನಗಳಿಗೆ ನಾವು 11B ನೀಡಲು ನಿಯಮದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನೆಕ್ಸ್ಟ್ ಸ್ಲೈಡ್. ಸೊ ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವ ಅಂಶ ಏನು ಅಂತ ಹೇಳಿದ್ರೆ, ಹಲವಾರು ಟ್ರೈನಿಂಗ್ ಅಲ್ಲಿ ಕೂಡ ಪ್ರಶ್ನೆಗಳು, ಮತ್ತೆ ಹೀಗಾಗಿ ಹಲವಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಕಂದಾಯ ಭೂಮಿಯಲ್ಲಿ ಅಥವಾ ಭೂ ಪರಿವರ್ತನೆ ಆಗದೆ ಇರುವಂತಹ ಭೂಮಿಗಳಲ್ಲಿ ನೋಂದಾಯಿತ ಪತ್ರ ಇದ್ದು ರಿಜಿಸ್ಟ್ರೇಷನ್ಸ್ ಎಲ್ಲ ಆಗಿದೆ, ಬಟ್ ಅವರು ನಮ್ಮ ತೆರಿಗೆ ವ್ಯಾಪ್ತಿಗಿಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತಿಗಳಲ್ಲಿ ಅಥವಾ ಈ ಆಸ್ತಿಗಳಿಗೆ ಯಾವ ರೀತಿ ಕ್ರಮ ವಹಿಸಬೇಕು? ಸೊ ನಮ್ಮ ನಿಯಮ 8(ಊ) ಕ್ಲಿಯರ್ ಆಗಿ ಹೇಳ್ತಿದೀವಿ,
ಅಧಿನಿಯಮ ಅಧಿಸೂಚನೆಯ ಪೂರ್ವದಲ್ಲಿ ಅಂದ್ರೆ 7/4/2025 ಪೂರ್ವದಲ್ಲಿ ಕಟ್ಟಡ ಇರಬಹುದು, ನಿವೇಶನ ಇರಬಹುದು, ಗ್ರಾಮ ಪಂಚಾಯತಿ ಸಮೀಕ್ಷೆಯಲ್ಲಿ ಏನಾದರೂ ಕೈ ಬಿಟ್ಟು ಹೋಗಿದ್ರೆ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಸ್ತಿಗಳು ಸೃಜನೆ ಆಗಿದ್ರೆ ಅಂತಹ ಆಸ್ತಿಗಳ ಕುರಿತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಿಯಮ 15 ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅಂಡ್ ಕೆಲವರು ಮ್ಯಾನ್ಯುಯಲ್ ಅಪ್ಲಿಕೇಶನ್ ಸ್ವೀಕಾರ ಮಾಡಬಹುದಾ ಅನ್ನೋದು ಕೂಡ ಪ್ರಶ್ನೆ ಬಂದಿದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವೆಲ್ಲವೂ ಕೂಡ ತಂತ್ರಾಂಶದ ಮುಖಾಂತರ ಆಗ್ತಿದೆ. ಸೊ ಅರ್ಜಿದಾರ ಏನಿದಾನೆ ಅಥವಾ ಸಾರ್ವಜನಿಕರು 11B ಅಪ್ಲಿಕೇಶನ್ ಸಲ್ಲಿಸುವಾಗ ತಂತ್ರಾಂಶದ ಮುಖಾಂತರ 11B ಅಪ್ಲಿಕೇಶನ್ ಸಲ್ಲಿಸ್ತಾರೆ. ತಂತ್ರಾಂಶದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಲಾಗಿನ್ ಹೋಗುತ್ತೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಈ ಸದರಿ ಆಸ್ತಿ ಪಂಚತಂತ್ರ ತಂತ್ರಾಂಶದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲಿಸ್ತಾರೆ. ಪಂಚತಂತ್ರ ತಂತ್ರಾಂಶದಲ್ಲಿ ಇದೆ ಅಂತ ಹೇಳಿದ್ರೆ ಅದರ PID ನಂಬರ್ನ ಅದ್ರ ಜೊತೆ ಕೊಟ್ಟು ಸೊ ನೀವು 11B ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಕೊಡಿ ಅಂತ ಹೇಳ್ತಾರೆ. ಪಂಚಾಯತಿ ಒಂದು ವೇಳೆ ಪಂಚಾಯತಿಯಲ್ಲಿ ಅದರ ನಮೂದಾಗಿಲ್ಲ ಅಂತ ಹೇಳಿದ್ರೆ ಸೊ ಆ ದೃಢೀಕರಣದೊಂದಿಗೆ ಏನು ಆಸ್ತಿಯ ವಿವರ ಏನಿದೆ ಸಂಪೂರ್ಣವಾಗಿ ತಂತ್ರಾಂಶದಲ್ಲಿ ಅಂದ್ರೆ ಈ ಸ್ವತ್ತು ತಂತ್ರಾಂಶದ ಮುಖಾಂತರನೇ PDO ಇಂದ AS ಲಾಗಿನ್ ಹೋಗುತ್ತೆ ಅಥವಾ ಜಿಲ್ಲಾ ಪಂಚಾಯತಿಯ AS ಲಾಗಿನ್ ಅಸಿಸ್ಟೆಂಟ್ ಸೆಕ್ರೆಟರಿ ಅವರ ಲಾಗಿನ್ ಹೋಗುತ್ತೆ. ಜಿಲ್ಲಾ ಪಂಚಾಯತಿಯ AS ಲಾಗಿನ್ ಇಂದ CO ಲಾಗಿನ್ ಹೋಗುತ್ತೆ. ಜಿಲ್ಲಾ ಪಂಚಾಯತಿಯ AS ಅವರು ನೀವು ನಮೂದಿಸಿರುವಂತಹ ದಾಖಲಾತಿಗಳು ಮತ್ತು 7/4/2025 ಪೂರ್ವದಲ್ಲಿ ಇದೆಯಾ ಇಲ್ವಾ ಅಂತ ಮತ್ತೊಂದ್ಸಲ ಪರಿಶೀಲಿಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಡ್ತಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಂತಿಮ ಆದೇಶವನ್ನ ಹೊರಡಿಸ್ತಾರೆ. ಸೊ ಈ ಅಪೀಲ್ ಮೆಕ್ಯಾನಿಸಮ್ ತಂತ್ರಾಂಶದ ಮುಖಾಂತರ ಆಗುತ್ತೆ ಅಂಡ್ ಎಲ್ಲವೂ ಎಂಡೋರ್ಸ್ಮೆಂಟ್ ಕೂಡ ತಂತ್ರಾಂಶದ ಮುಖಾಂತರನೇ ಆಗುತ್ತೆ. ಸೊ ಹಲವಾರು ಜನಕ್ಕೆ ಡೌಟ್ಸ್ ಇತ್ತು ಅಂಡ್ ಕೆಲವರು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಓಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಹೋಗುತ್ತೆ, ಹೋಗಿದ ತಕ್ಷಣ ನಾವು ನಮೂನೆ ವಿತರಿಸಬೇಕಾ? ಇಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನ್ ಪರಿಶೀಲಿಸ್ತಾರೆ ಅಂದ್ರೆ 7/4/2025 ಪೂರ್ವದಲ್ಲಿ ಇದೆಯಾ ಇಲ್ವಾ ಅಂತ ಪರಿಶೀಲಿಸ್ತಾರೆ. ಮತ್ತೊಂದ್ಸಲ ಅರ್ಜಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಆದೇಶ ಆದ ನಂತರ ಕಾರ್ಯದರ್ಶಿಗೆ ಬಂದಂತ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕಾಗತ್ತೆ. ಅದಾದ ನಂತರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು ಮತ್ತೆ EO ಅನುಮೋದನೆ ಆದ್ಮೇಲೆ ನೀವು ನಮೂನೆಯನ್ನ ವಿತರಣೆ ಮಾಡಬೇಕಾಗುತ್ತೆ. ಸೊ ಇವೆಲ್ಲವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ತಂತ್ರಾಂಶದಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ. ಅಂಡ್ ಎಲ್ಲೇ ಯಾವುದೇ ಒಂದು ಹಿಂಬರಹ ಅಥವಾ ಯಾವುದೇ ಒಂದು ನೀಡುವಂತ ಸಂದರ್ಭದಲ್ಲಿ ಕೂಡ ನಾವು ಕೂಡ ಸಾಫ್ಟ್ವೇರ್ ನಲ್ಲಿ ಒಂದು ಪ್ರಾವಿಷನ್ ಎನೇಬಲ್ ಮಾಡ್ತೀವಿ. ಅಂದ್ರೆ ಯಾವುದೇ ಒಂದು ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಈ ಹಿಂದೆ 269 ಮೇಲ್ಮನವಿ ಸಲ್ಲಿಸಿದ್ರು. ಈಗ ನಿಯಮಗಳನ್ವಯ ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಿಯಮದಲ್ಲಿ ಅವಕಾಶ ಇದೆ. ಮೊದಲನೇ ಮೇಲ್ಮನವಿ ಪ್ರಾಧಿಕಾರ, ಎರಡನೇ ಮೇಲ್ಮನವಿ ಪ್ರಾಧಿಕಾರ ಆಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ತಾರೆ, ಅಂದ್ರೆ CO ಇರ್ತಾರೆ. ಸೊ ಅವರಿಗೆ ಮೇಲ್ಮನವಿ ಸಲ್ಲಿಸಬೇಕು ಅಥವಾ ಸಲ್ಲಿಸಬಹುದು ಅನ್ನೋದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರ ಮಾಡಿದಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಸೊ ಇವೆಲ್ಲವೂ ನಾನು ಹೇಳಬೇಕಾಗಿರುವಂತಹ ಪ್ರಮುಖ ಅಂಶಗಳು. ನೆಕ್ಸ್ಟ್ ಸ್ಲೈಡ್. ಸೊ ಇದಲ್ಲದೆ ಪ್ರಮುಖವಾಗಿ ಮ್ಯೂಟೇಷನ್ ಒಂದು ಪ್ರಮುಖ ಅಂಶ. ಈಗ ನಮೂನೆ 11A ಆಗಿರ್ಬೋದು, 11B ಆಗಿರ್ಬೋದು, ಎಲ್ಲಕ್ಕೂ ಸೇಮ್ ಪ್ರೊಸೀಜರ್ ಇರುತ್ತೆ. ಸಿಟಿಸನ್ ವರ್ಕ್ ಫ್ಲೋ ಸೇಮ್ ಇರುತ್ತೆ, ಅನುಮೋದನೆ ಪ್ರಕ್ರಿಯೆ ಸೇಮ್ ಇರುತ್ತೆ. ಸೊ ಹೀಗಾಗಿ ನಾನು ಹೆಚ್ಚಿನಾಗಿ ವಿವರಿಸ್ತಿಲ್ಲ. ಆದರೆ ಮ್ಯೂಟೇಷನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರಿಜಿಸ್ಟ್ರೇಷನ್ ಆಗಿ ಬರುತ್ತೆ ಅಂದ್ರೆ ಕಾವೇರಿ ತಂತ್ರಾಂಶದಿಂದ ರಿಜಿಸ್ಟ್ರೇಷನ್ ಆಗಿ ಬರುತ್ತಲ್ಲ ಅಂತ ರಿಜಿಸ್ಟ್ರೇಷನ್ ಆಗಿ ಬಂದಂತ XML ಫೈಲ್ಗಳನ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನ್ ಬರುತ್ತೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 15 ದಿನಗಳಲ್ಲಿ ಅದನ್ನ ಮ್ಯೂಟೇಷನ್ ಅಪ್ರೂವಲ್ ಮಾಡಬೇಕು. ಸೊ ಈ ಮ್ಯೂಟೇಷನ್ ಏನು XML ಫೈಲ್ ಅಥವಾ ರಿಜಿಸ್ಟ್ರೇಷನ್ ಡೀಡ್ಸ್ ಮುಖಾಂತರ ಬರುತ್ತೆ, ಇವು ಅಧ್ಯಕ್ಷರಿಗೆ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳ ಲಾಗಿನ್ಗೆ ಹೋಗ್ತಿಲ್ಲ. ಅಂದ್ರೆ ಪ್ರಮುಖ ಅಂಶಗಳನ್ನು ನಾನು ಹೈಲೈಟ್ ಮಾಡ್ತಿದ್ದೀನಿ, ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೆ. ಸೊ ಯಾವುದೇ ಮ್ಯೂಟೇಷನ್ XML ಫೈಲ್ ರಿಜಿಸ್ಟ್ರೇಷನ್ ಮುಖಾಂತರ ಬರುವಂತದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನ್ ನಲ್ಲೇ ಅನುಮೋದನೆ ಆಗುವಂತದ್ದು. ಆದರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಯಾರೋ ಮೃತ ಮಾಲೀಕನ ಕಾನೂನು ವಾರಸುದಾರರಿರ್ಬೋದು ಅಥವಾ ನಮ್ಮ ರಿಜಿಸ್ಟರ್ ವಹಿಯಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಕಟ್ಟಡದ ನಿರ್ಮಾಣ ಆಗಿರ್ಬೋದು, ಈ ತರ ಯಾವುದೇ ಒಂದು ವಹಿಯಲ್ಲಿ ಬದಲಾವಣೆ ಮಾಡಬೇಕಾದಂತಹ ಆಸ್ತಿಗಳಿದ್ದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗೆ ಅರ್ಜಿ ಬರುತ್ತೆ. ಕಾರ್ಯದರ್ಶಿಗಳು 7 ದಿನಗಳ ನೋಟಿಸ್ ಅವಧಿ ಕೊಡ್ತಾರೆ. ಆಕ್ಷೇಪಣೆಗಳನ್ನು ಸ್ವೀಕರಿಸ್ತಾರೆ. ಆಕ್ಷೇಪಣೆಗಳನ್ನು ಸ್ವೀಕರಿಸಿದ ನಂತರ ಸೇಮ್ ಪ್ರೊಸೀಜರ್ ಅವರಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು ಮತ್ತೆ EO ಹೋಗುತ್ತೆ. ಸೊ ಇವು ರೆಗ್ಯುಲರ್ ಪ್ರೊಸೀಜರ್ ಇದೆ. ಬಟ್ ನಿಮಗೆ XML ಫೈಲ್ ಮಾತ್ರ ನಿಮಗೆ ಬೇರೆ ರೀತಿ ಪ್ರೊಸೀಜರ್ ಫಾಲೋ ಆಗುತ್ತೆ. ಒಂದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಮ್ಯೂಟೇಷನ್ ಫೀಸ್ ಈಗ ಆಲ್ರೆಡಿ ಗೊತ್ತಿದೆ. ಅಂಡ್ ಹಲವಾರು ಜನಕ್ಕೆ ಗೊಂದಲ ಏನು, ಮ್ಯೂಟೇಷನ್ ಫೀಸ್ ಅಂತ ತಗೊಳ್ಬೇಕಾ, ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿ. ಸೊ ನೀವು ನೋಂದಣಿ ಮತ್ತು ಮುದ್ರಾಂಕ ಏನ್ ರಿಜಿಸ್ಟ್ರೇಷನ್ ಡೀಡ್ ಇರುತ್ತೆ, ಆ ರಿಜಿಸ್ಟ್ರೇಷನ್ ಡೀಡ್ ಅಲ್ಲಿ ಫೈನಲ್ ಅಮೌಂಟ್ ಏನ್ ಮೆನ್ಷನ್ ಮಾಡಿರ್ತಾರೆ ಅದ್ರ 2% ತಗೊಳ್ಬೇಕು. ಅಂಡ್ ಹಲವಾರು ಪ್ರಸ್ತಾವನೆಗಳು ಇವೆ, ಅದನ್ನ ಐದರ್ 2% ಅಥವಾ 1000 ರೂಪಾಯಿಗಳಿಗೆ ಅನ್ನೋ ತರ. ಸೊ ಅದನ್ನು ಕೂಡ ಸರ್ಕಾರ ಹಂತದಲ್ಲಿ ಪರಿಶೀಲನೆ ಮಾಡ್ಲಿಕ್ಕಿದೆ. ಸೊ ಯಾವೆಲ್ಲ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಬರಲ್ಲ ಅಂತ ಆಸ್ತಿಗಳಿಗೆ ಫ್ಲಾಟ್ ರೇಟ್ 1000 ರೂಪಾಯಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಮುದ್ರಾಂಕ ಶುಲ್ಕವಾಗಿ, ಮ್ಯೂಟೇಷನ್ ಫೀಸ್ ಆಗಿ. ನೆಕ್ಸ್ಟ್ ಇದು ಮೇಲ್ಮನವಿ ನಾನು ಆಗಲೇ ವಿವರಿಸಿದ್ದೇನೆ.
ಏನು ಇಲ್ಲಿವರೆಗೆ ಬಹಳ ಮುಖ್ಯವಾಗಿ ನಮ್ಮ ಕಾಯ್ದೆಯಲ್ಲಾದಂಥ ತಿದ್ದುಪಡಿಗಳು ಏನಿದೆ, ನಿಯಮಗಳಾಗಿರ್ಬೋದು, ಮತ್ತೆ ಆಸ್ತಿಯ ವರ್ಗೀಕರಣ ಆಗಿರ್ಬೋದು, ಮತ್ತೆ ನಮ್ಮಲ್ಲಿ ಏನೆಲ್ಲ ಆಸ್ತಿಗಳನ್ನ ಯಾವುದೆಲ್ಲ ನಮೂನೆಯಲ್ಲಿ ನಾವು ನೀಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸವಿಸ್ತಾರವಾಗಿ ನೀಡಿದಂಥ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯದ ಉಪನಿರ್ದೇಶಕರಾದಂಥ ಗೀತಾ ಶಂಕರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕ ನುಡಿಗಳಾದಂಥ ನಮ್ಮ ವಾಣಿ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಈಗ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಈ ಸೊತ್ತು 2.0 ತಂತ್ರಾಂಶ ಏನಿದೆಯಲ್ಲ, ಆದ ತಂತ್ರಾಂಶದ ಬಗ್ಗೆ ನಮ್ಮ ಅಧಿವೇಶನ ಮುಂದುವರಿಯುತ್ತದೆ.